ಬೀದರ್ ಫೋರ್ಟ್ ಹೆಂಗ ಪ್ಲಾನ್ ಮಾಡಿರ್ತಾರೆ ಹೆಂಗ ನೋಡಿ ಎಷ್ಟು ಕಟ್ಟಿದ್ದಾರೆ ಎಷ್ಟು ವರ್ಷ ಕಟ್ಟಿದ್ರು ಎಷ್ಟು ಮಂದಿಗೆ ನೌಕರಿ ಕೊಟ್ಟರು. ಹಲೋ ಎಲ್ಲಿಟ್ಟಿದ್ದೀನಿ ಹಾಂ ಅಲ್ಲಮ್ಮ ಪ್ಯಾಡ್ ಪ್ಯಾಡು ಬ್ಯಾಗ್లో ఉంచుకోండి ಬೀದರ್ ಫೋರ್ಟ್ ಎಂಟ್ರೆನ್ಸ್ ಅವ್ರು ಕೇರಳದವ್ರು ಹರ ನಿಮ್ಮ ಊರದವ್ರು ಇನ್ನೊಬ್ರು ಇನ್ನೊಂದು ಹಾಂ ಹಾಂ ಸೂಪರ್. ಇನ್ನೂ ಒಳಗೆ ಹೋಗ್ಬೇಕಂತ ಇನ್ನೂ ಒಳಗೆ 2-3 ಗೇಟ್ ಇದಾವಂತೆ. ಹೋಗ್ಲಿ ಸುಮ್ಮನೆ ಹಿಂಗೆ ಕಾರ್ನಾಗ ಒಂದು ರೌಂಡ್ ಹೊಡೆದು ಬಂದ್ಬಿಡ್ಬೋದು. ಅಷ್ಟೇ. ಅಲ್ಲಪ್ಪ ಇಳುತ್ತಿರೋದು ಇದೇ ಇರ್ತದೆ ಸುತ್ತಮುತ್ತ ಅಲ್ಲಿ ಇಳಿದು ಒಂದು ಫೋಟೋ ತೆಗಿಬಿಡು, ಸುತ್ತಮುತ್ತ ಇದೇ ಗೋಡೆಗಳೇ. ಒಂದು ವಿಡಿಯೋ ತೆಗಿದ್ಬಿಡು. ಅಲ್ಲ ಅದೇ తీస్తా ఉన్నాను కదా స్టార్ట్ అయింది అప్పుడే ಹೌದಾ ನೀನು ಜಾಣಿ ಅದು. ಎಂಟ್ರೆನ್ಸ್ ಸ್ಟಾರ್ಟ್ ಇವರೆಲ್ಲ ಓಡಾಡಿ ನೋಡಿ ಇವ್ರು ಅಷ್ಟೆಲ್ಲ ತಿಳ್ಕೊಂಡು ಬರ್ತಿದ್ದಾರೆ. ನಾವು ಒಳಗಿಂದ ನೋಡ್ತಾ ಇದೀವಿ. ಈ ಗೇಟ್ ಹಿಂಗೆ ಕಾರ್ ಎಲ್ಲಿ ತನ ಆಯ್ತು ಹಾಂಗೆ ತಿರುಗಿಸಿ ಅಲ್ಲೆಲ್ಲ ಒಳಗೆ ಕ್ಯಾಂಟೀನ್. ಏನು ಬೇಡಪ್ಪ ಉಪ್ಪಿಟ್ಟು ತಿಂದೀವಿ. ನಾವು ಉಪ್ಪಿಟ್ಟು ಅಂದ್ಕೊಂಡಿವಿ, ಹೋಟೆಲ್ ಹೆಸರು ಉಪ್ಪಿಟ್ಟು ಅದು. ಒಳಗೆ ಹೊರಗೆ ಎಲ್ಲ ಒಳಗೆ ಹೊರಗೆ ರೌಂಡ್ ಹೊಡಿತಿದ್ದಾರೆ ನೋಡ್ರಿ. ರಾಜ್ಯ ಭಾರ ಹೆಂಗ ಆಳಿರ್ಬೋದು. ಎಷ್ಟು ಕೋಟೆ ಜನರು, ಎಷ್ಟು ಜನ ಸೈನಿಕರು, ಎಷ್ಟು ಮಂದಿನ ಅವರು ಅಪಾಯಿಂಟ್ಮೆಂಟ್ ಮಾಡಿರ್ಬೋದು. ಅವ್ರಿಗೆ ಅಡಿಗೆ ಏನು, ಅವ್ರಿಗೆ ರೇಷನ್ ಏನು, ಕುದುರೆಗಳೇನು, ಅಯ್ಯೋ ಅಯ್ಯೋ. ಕತ್ತಿ ಸಾಮಗ್ರಿಗಳನ್ನು. ನೋಡಿ ಇಷ್ಟು ನಡೆಯೋಕ್ಕಾಗ್ತತ್ತ ನಮ್ಮ ಕೈಲಿ? ಇನ್ನು ನಡೀತದೆ ನೋಡಿ. ಒಳಗಿಂದ ಹೊರಗೆ ಬಂದ್ರೆ ಅವ್ರದ್ದು ಫ್ಲೈಟ್ ಹೋಗ್ತಾನೆ ನೋಡಿ, ಫ್ಲೈಟ್. ಈ ಕಡೆಯಿಂದ ಅಲ್ಲಿ ಒಳಗಿಂದ ಬಂದಾರ ನೋಡಮ್ಮ. ಈ ಗೇಟ್ ಒಳಗಿಂದ ಬಂದಾರ ಅವರು. ನಾವು ಬಂದವಲ್ಲ, ಎಷ್ಟು ದೂರದಿಂದ ಬಂದಿರೋದು ನಾವು. ಇದು ಕೋಟೆ ಗೋಡೆ ಕಂಡಿರೋದು. ವಾವ್. ಬಹಮನಿ ಸುಲ್ತಾನರ ಆಳ್ವಿಕೆ ನಡೆದ ಪ್ರದೇಶ ಬೀದರ್ ಕೋಟೆ. ಹೆಂಗಿರುತ್ತಲ್ಲ ಅಪ್ಪಾಜಿ ಆನೆಗಳು. ಇಲ್ಲಿ ಒಳಗೆ ಲಾಕ್ ಮಾಡಿ ನೋಡಿಲ್ಲಲ್ಲ ನೀವು? ಇದು ಲಾಕ್ ಮಾಡಿಬಿಟ್ರೆ ನೋಡಿ. ಒಳಗೆ ನೋಡಿದ್ರು ಈಗ ಈ ಸಣ್ಣ ಕಲ್ಲುಗಳಿದಾವಲ್ಲ ಇಲ್ಲಿ, ಹಂಗ ಅಲ್ಲಿ ಒಂದೊಂದು ಕಲ್ಲು 10 ಅಡಿ ಅಗಲ 7 ಅಡಿ ಎತ್ತರ. ಆ ಬಳ್ಳಾರಿ ಗುಡ್ಡದಲ್ಲಿ ಕೋಟೆ. ಹೆಂಗೆ ಎತ್ತಿರ್ಬೋದು ಅಂತ. ఇవి ఇక్కడ దిగి అక్కడ ఫోటో తీసుకుందాము ఒకటి వద్దా పోస్తాము ಅಲ್ಲಿ ಆ ಡೋರ್ ಹತ್ರ ನಿಂತ್ಕೊಂಡು ತಕೊಂಬಿಡೋಣ ನಡಿ. ಇಲ್ಲಿದೆ ಇನ್ನ. ಓಹೋ ಎಲ್ಲೆಲ್ಲಿ ಹೋಯ್ತದ ಎಲ್ಲೆಲ್ಲಿವರೆಗೆ ಹೋಗ್ತಾ ಅಲ್ಲೆಲ್ಲ ಗಾಡಿ ಇದು ಇಲ್ಲಿ ಒಳಗೆ. ಓಹೋ ಹೋ ಹೋ. ಒಂದು ರೀತಿ ಗೈಡ್ ಇದ್ದಂಗೆ ಊರಿಗೆ. ನೋಡಪ್ಪ ನಮ್ಮ ಎಂತಮ್ಮ ಅನಿಲ ಗೈಡ್ ಆಗ್ಬಿಟ್ಟನೆ. ಬಂದವ್ರಿಗೆಲ್ಲ ತೋರಿಸಿ 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 ಅಯ್ಯೋ ನೋಡಿ ಇನ್ನೂ ಒಳಗಿದೆ. ಕೋಟೆ ಬಾಗ್ಲಮ್ಮ. ಓ ಮೈ ಗಾಡ್. ನೋಡಿ ಆ ಕಡೆಯಿಂದ ಡೂಂಬ್ಗಳಿದಾವೆ. ಅಯ್ಯೋ ಅಯ್ಯೋ ಅಯ್ಯೋ. ಅವುಗಳಿಗೆ ಹೆಸರುಗಳು. ಅದೇ ಹೇಳಿದ್ರಲ್ಲ 2-3 ಗೇಟ್ ಇದಾವೆ. 2-3 ಕಿಲೋಮೀಟರ್ ಆಗ್ತದೆ. ಅಮ್ಮ ಎಲ್ಲ ವಿಚಾರಿಸ್ಕೊಂಡು ಎಲ್ಲ ಕಲೆಕ್ಷನ್ ತಿಳ್ಕೊಂಬಿಟ್ಟಪ್ಪ ಅಲ್ಲೇ. ರಿಪೋರ್ಟು ಕಲೆಕ್ಷನ್ ಮಾಡಿಬಿಟ್ಟ. ಮತ್ತು ಬಂದ ಮೇಲೆ ತಿಳ್ಕೊಬೇಕಲ್ಲ. ನಾವೆಲ್ಲ ಮಂದಿ ಹಾಗಾಗಿ ಇನ್ನೊಂದು ಸಾರಿ ಬರ್ಬೋದು. ಇಷ್ಟು ದೂರ ನಡೆದು ನೋಡ್ಬೇಕಂದ್ರೆ ಆಗೋದಿಲ್ಲ. ಇನ್ನೊಂದು ಸಾರಿ ಬರ್ಬೇಕು. ನೋಡಿ ಯಪ್ಪ ಯಪ್ಪ ಯಾಪುರಿ ಕಟ್ಟವ್ರಿ ನೋಡಿ. ಈ ಕಡೆ ಡೂಮ್ಗಳು ಅರ್ಥ ಇರ್ತದೆ. ನೋಡಿ ಎಲ್ಲ ಇದು ಇರ್ತದೆ. ಮೋಸ್ಟ್ಲಿ ದಿಕ್ಕಿಗೆ ಕಾವಲಿಟ್ಟಿರ್ತಾರೆ ಸೈನಿಕರನ್ನ.
ದಿಕ್ಕಿಗೆ ಕಾವಲಿಟ್ಟಿರ್ತಾರಪ್ಪ ಸೈನಿಕರನ್ನ. ನೋಡಿ ಅವ್ರು ಬೈಕ್ಗಳಾಗಿ ಬಂದ್ಬಿಟ್ರೆ ಓಹೋ ಈ ಕಡೆ ಏನಾರ ಊರಿಗೆ ರೈತ ಏನು ಒಳಗೆ ಮತ್ತೇನಾರ ಇದೇ ಊರು, ಕೋಟೆ ಊರು. ನೋಡಿ ಅಯ್ಯೋ ಅಯ್ಯೋ ಅಯ್ಯೋ. ಎಷ್ಟು ದಿನ ಕಟ್ಟಿರ್ಬೋದು, అక్కడ నుంచి ఇక్కడ లోపల వచ్చాక చూడ పోయాక గేట్లు ಕಟ್ಟಿರ್ಬೋದು, ಎಷ್ಟು ದಿನ ಕಟ್ಟಿರ್ಬೋದು. ಅದು ಆ ಕಾಲದ ಇಟ್ಟಿಗೆ ನೋಡಿ ಹೆಂಗಿದಾವೆ ಇವು ಕಲ್ಲುಗಳು ಕಲ್ಲೇ. ಕಲ್ಲೇ ಪರಿ ಇದಾವೆ. ವಾವ್ ಇಲ್ಲಿ ಗೇಟ್ ಲಾಕ್ ಮಾಡಿಬಿಟ್ರೆ ಇದು. ಏನೋ ರಾಣಿ ಮಹಲ್ ಅಂತಾರೆ ಇದಕ್ಕೆ. ಅದೇ ಒಂದೊಂದಕ್ಕೊಂದು ಹೆಸರು ಇಟ್ಟಿರ್ತಾರೆ. ಅಲ್ಲ, ಅಂತಃಪುರ. ಇಲ್ಲಿ ರಾಣಿ ಅಂದ್ರೆ ದೋಷ ಅಲ್ಲ, ಅವರು ಹೆಣ್ಣು ಮಕ್ಕಳು ಯಾರು ನೋಡ್ಬಾರ್ದಲ್ಲ. ಸೆಪರೇಟ್ ರಾಣಿಯರಿಗೆ ಒಂದು ಇದು ಪ್ಯಾಲೇಸ್. ಅಲ್ಲ, ಅಂತಃಪುರ ಅಂತ ಯಾರು ಜೆಂಟ್ಸ್ ಹೋಗಂಗಿಲ್ಲ ಅಲ್ಲಿ. ಆದರೆ ಅವ್ರಿಗೆ ಸುರಕ್ಷಿತ ಕೊಡ್ಬೇಕು, ಸೇಫ್ಟಿ ಕೊಡ್ಬೇಕು, ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಜೆಂಟ್ಸೇ ಕೊಡಬೇಕು. ಜೆಂಟ್ಸನ್ನ ನಪುಂಸಕರು